ಇವ್ರು ಹೇಳ್ತಾರೆ ನನ್ನ ಅಪ್ಪಂದು ದೇಶ ಏನು ಕಟ್ಟಿದ್ಯಾ ನೀನು? ಸ್ವತಂತ್ರ ಹೋರಾಟ ಕಾಲದಲ್ಲಿ RSSನವರು ಹೋರಾಟ ಮಾಡಿದಾರ, ಬಜರಂಗ್ ದಳದವರು ಹೋರಾಟ ಮಾಡಿದಾರ. ಇದೇನು ಕಾನೂನು ದೇಶನಾ ಇಲ್ವಾ? ಇದೇನು ಮಾರಲ್ ಪೊಲೀಸಿಂಗ? ಯಾವ ಕಾನೂನಲ್ಲಿದೆ? ಇದೆಲ್ಲ ದೇಶಕ್ಕೆ ವಿರೋಧ ಕೆಲಸ ಮಾಡ್ತಾ ಇದ್ದಾರೆ. ಏನು ಈಗ ಈಗ ಇವರು ಈ ಪುನೀತ್ ಕೆರೆಯಲ್ಲಿ ಈ ಯಾರು ಚಕ್ರವರ್ತಿ ಸೂಳು ಬೆಳೆ, ಬರೀ ಸುಳ್ಳು ಬೆಳೆ. ಅಂದರೆ ಇಡೀ ದೇಶದಲ್ಲಿ 100 ಕೋಟಿ ಹಿಂದೂಗಳು ಯಾವ ಪರಿಸ್ಥಿತಿನಲ್ಲಿ ಇದ್ದಾರೆ ಅಂದರೆ, ಅವ್ರಿಗೆ ಮನೆ ಗೊತ್ತಿಲ್ಲ, ಬೆಡ್ಡು ಗೊತ್ತಿಲ್ಲ, ಬೆಡ್ರೂಮು ಗೊತ್ತಿಲ್ಲ, ಊಟ ಗೊತ್ತಿಲ್ಲ, ಡ್ರೈ ಫ್ರೂಟ್ಸು ಗೊತ್ತಿಲ್ಲ, ಫ್ರೂಟ್ಸು ಗೊತ್ತಿಲ್ಲ, ಶೌಚಾಲಯ ಗೊತ್ತಿಲ್ಲ, ವಿದ್ಯಾಭ್ಯಾಸ ಗೊತ್ತಿಲ್ಲ. ಬೆಂಗಳೂರಲ್ಲಿ 1400 ಸ್ಲಮ್ಗಳಿದೆ, ಕೊಲಕೇರಿಗಳು. ಅದರಲ್ಲಿ ಬಾಳೋರು 98% ಹಿಂದೂಗಳೇ. ಅಲ್ಲಿ ನೀರು ಇರೋಲ್ಲ, ಯಾವುದೂ ಇರೋಲ್ಲ. ಈ ಪುನೀತ್ ಕೆರೆ ಅಲ್ಲಿ ಈಗ ಚಕ್ರವರ್ತಿ ಸೂಳು ಬೆಲೆ, ಈ ಯಾರ್ಯಾರು ಈ ಕೆಲಸಗಳು ಮಾಡ್ತಾರೆ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಅಂದರೆ ಮಾಡೋದಿಲ್ಲ. ಹಿಂದೂಗಳೇ ಬೇರೆ, ಹಿಂದುತ್ವ ಅವರೇ ಬೇರೆ. ಹಸು ದನ ತೆಗೆದುಕೊಂಡು ಹೋದ್ರೆ ಕೊಂದ್ಬಿಡೋದ? ಗೃಹ ಸಚಿವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಗೊತ್ತಿಲ್ಲ. ಇದು ನಾವು ಎಲ್ಲಿ ಯುಗಾಂಡಾದಲ್ಲಿ ಇದ್ವಾ, ಹಿಟ್ಲರ್ ಜರ್ಮನಿನಲ್ಲಿ ಇದ್ವಾ, ಅಥವಾ ಮುಸೋಲಿನಿ ಇಟಲಿನಲ್ಲಿ ಇದ್ವಾ, ಅಲ್ಲ ಭಾರತದಲ್ಲಿ ಇದ್ವಾ? ಇದು ಭಾರತ ದೇಶ. ಇಡೀ ದೇಶದಲ್ಲಿ ಹಿಂದೂಗಳು ಅಂದರೆ ಶೂದ್ರಸ್, ಹಿಂದುಳಿದವರು, ದಲಿತರು, ದಮನಿಯರು, ಆದಿವಾಸಿಗಳ ಮೇಲೆ ದಾಳಿ ನಡೀತಾನೇ ಇದೆ. ಇತ್ತೀಚೆಗೆ ಶೂದ್ರ, ದಲಿತರು, ಹಿಂದೂ ಅವರು ಭಾರಿ ಕಷ್ಟಕ್ಕೆ ಒಳಗಾಗಿದ್ದಾರೆ. ಈಗ ಮೆಟ್ರೋದಲ್ಲಿ ಕೆಲಸ ಮಾಡೋರೆಲ್ಲ ಹಿಂದೂಗಳೇ, ಅಲ್ಲಿ ಸ್ವಚ್ಛಗೊಳಿಸೋರು, ಸುಂದರಗೊಳಿಸೋರು ಹಿಂದೂಗಳೇ. ಅವ್ರ ಸಂಬಳ 8,000 10,000, DA ಕೊಡೋದಿಲ್ಲ. ಈಗ ಎಲ್ಲ ಕಡೆನೂ ಹೊರಗುತ್ತಿಗೆ ಒಳಗುತ್ತಿಗೆ ಪದ್ಧತಿ. ಆಸ್ಪತ್ರೆಗಳಲ್ಲಿ ಹಿಂದೂಗಳು ಕೆಲಸ ಮಾಡ್ತಾರೆ, ಅವ್ರ ಸಂಬಳ 10,000 8,000, ಅದನ್ನು ಸರಿಯಾಗಿ ಕೊಡೋದಿಲ್ಲ. ಅಪಾರ್ಟ್ಮೆಂಟ್ಗಳಲ್ಲಿ ಸೆಕ್ಯೂರಿಟಿ, ಮನೆ ಕೆಲಸ ಮಾಡೋರು, ಊಬರು, ಓಲಾ, ಅರ್ಬನ್ ಕಂಪನಿ, ಝೊಮೊಟೊ, ಸ್ವಿಗ್ಗಿ, ಇವರು ಎಲ್ಲರೂ ಕೂಡ ಹಿಂದೂಗಳೇ. ಅವ್ರಿಗೆ 8,000 10,000 12,000 ಕೆಲಸದ ಭದ್ರತೆ, ಸಾಮಾಜಿಕ ಭದ್ರತೆ, ಸಂಬಳ ಭದ್ರತೆಗೆ ಇಲ್ಲ. ಈಗ ಮಲ್ಟಿನ್ಯಾಷನಲ್ ಕಂಪನೀಸು, ಇಂಟರ್ನ್ಯಾಷನಲ್ ಕಂಪನೀಸು, ಪಬ್ಲಿಕ್ ಸೆಕ್ಟರು ಎಲ್ಲನೂ ಗುತ್ತಿಗೆ ಪದ್ಧತಿ. ಎಲ್ಲರೂ ಕೂಡ ಹಿಂದೂಗಳೇ. ಅಂದರೆ ಇಡೀ ದೇಶದಲ್ಲಿ 100 ಕೋಟಿ ಹಿಂದೂಗಳು ಯಾವ ಪರಿಸ್ಥಿತಿನಲ್ಲಿ ಇದ್ದಾರೆ ಅಂದರೆ, ಅವ್ರಿಗೆ ಮನೆ ಗೊತ್ತಿಲ್ಲ, ಬೆಡ್ಡು ಗೊತ್ತಿಲ್ಲ, ಬೆಡ್ರೂಮು ಗೊತ್ತಿಲ್ಲ, ಊಟ ಗೊತ್ತಿಲ್ಲ, ಡ್ರೈ ಫ್ರೂಟ್ಸು ಗೊತ್ತಿಲ್ಲ, ಫ್ರೂಟ್ಸು ಗೊತ್ತಿಲ್ಲ, ಶೌಚಾಲಯ ಗೊತ್ತಿಲ್ಲ, ವಿದ್ಯಾಭ್ಯಾಸ ಗೊತ್ತಿಲ್ಲ. ಬೆಂಗಳೂರಲ್ಲಿ 1400 ಸ್ಲಮ್ಗಳಿದೆ, ಕೊಲಕೇರಿಗಳು. ಅದರಲ್ಲಿ ಬಾಳೋರು 98% ಹಿಂದೂಗಳೇ. ಅಲ್ಲಿ ನೀರು ಇರೋಲ್ಲ, ಯಾವುದೂ ಇರೋಲ್ಲ. ಈ ಪುನೀತ್ ಕೆರೆ ಅಲ್ಲಿ ಈಗ ಚಕ್ರವರ್ತಿ ಸೂಳು ಬೆಲೆ, ಈ ಯಾರ್ಯಾರು ಈ ಕೆಲಸಗಳು ಮಾಡ್ತಾರೆ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಅಂದರೆ ಮಾಡೋದಿಲ್ಲ. ಹಿಂದೂಗಳೇ ಬೇರೆ, ಹಿಂದುತ್ವ ಅವರೇ ಬೇರೆ. ಈಗ ಹೊಸದಾಗಿ ಹೋಗಿ ಕೆಲಸ ಮಾಡಬೇಕು, ಸಂಬಳ ಕೊಡಿ, ಸವಲತ್ತು ಕೊಡಿ, ಊಟ ಕೊಡಿ, ತಿಂಡಿ ಕೊಡಿ, ಕ್ಯಾಂಟೀನ್ ಕೊಡಿ, ಇದೆಲ್ಲ ಏನೂ ಕೇಳೋದಿಲ್ಲ. ಎಲ್ಲ ಹಿಂದೂ ಪರ ಅಂದು ಹೇಳ್ಕೊಂಡು ಕ್ರೈಸ್ತರ ಮೇಲೆ ದಾಳಿ ಮಾಡೋದು, ಚರ್ಚ್ಗಳನ್ನ ಹೊಡೆದಾಕೋದು, ಅದೆಲ್ಲ ನಂಬರ್ಸ್ ಹೇಳ್ಬೋದು. ದೇಶದಲ್ಲಿ ಒಂದು ವರ್ಷಕ್ಕೆ 1000 ಚರ್ಚ್ಗಳ ಮೇಲೆ ದಾಳಿ ಮಾಡುತ್ತಾರೆ. ಯಾರೋ ಅಮಾಯಕರು ಹಸು ದನ ಸಾಗಾಣಿಕೆ ಮಾಡಿದರೆ ಅವ್ರನ್ನ ಹೋಗಿ ಕೊಳ್ಳೋದು. ಅಂದರೆ ಟಾರ್ಗೆಟೆಡ್ ಅಟ್ಯಾಕ್. ಈಗ ಬಾಂಗ್ಲಾದೇಶನ ಹಿಡಿದುಬಿಟ್ಟಿದ್ದಾರೆ, ಬೇರೆ ಕೆಲಸನೇ ಇಲ್ಲ ಇವರಿಗೆ. ಬಾಂಗ್ಲಾದೇಶನ ಹಿಡಿದುಬಿಟ್ಟಿದ್ದಾರೆ. ಈಗ ನಮ್ಮ ದೇಶದಲ್ಲಿ ಸಂವಿಧಾನ ಇದೆ, ಕಾನೂನುಗಳು ಇದೆ, ಕಾನೂನು ವ್ಯವಸ್ಥೆ ಇದೆ, ಪೊಲೀಸರು ಇದ್ದಾರೆ, ಕೋರ್ಟ್ಗಳು ಇರುತ್ತೆ, ಪೊಲೀಸ್ ಸ್ಟೇಷನ್ಗಳು ಇರುತ್ತೆ. ಈಗ ಏನೋ ದಾರಿನಲ್ಲಿ ಒಂದು ಅಪಘಾತ ಆದರೆ ಯಾರು ಅಪಘಾತ ಮಾಡೋದು ನಾವೇ ಹೋಗಿ ಅವ್ರನ್ನ ಒದ್ದು ಒಳಗಡೆ ಹಾಕೋಕ್ಕಾಗತ್ತಾ? ಏನು ಮಾಡಬೇಕು? ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡಬೇಕು. ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡಲ್ಲ. ಏನು ಅಮಾಯಕರಪ್ಪ ಆ ಮಹಿಳೆಯರು, ಆ ಪುರುಷರು. ಅಲ್ಲಿ ಹೋಗಿ ಇವರು ಬೆದರಿಕೆ, ಅಲ್ಲಿ ಪೊಲೀಸರು ಇದ್ದಾರೆ, ನಿಮ್ಮದು ಪಾಸ್ಪೋರ್ಟ್ ಕೊಡಿ, ಇವರು ಬಾಂಗ್ಲಾದೇಶಿ, ಇವರು ಅದು. ನೀನು ಅದನ್ನೆಲ್ಲ ಕೇಳೋಕ್ಕೆ? ಏನು ನಿಮ್ಮದು? ನೀನು ಏನು ಕೆಲಸ ಮಾಡ್ತಾ ಇದೆಯಾ? ಹೊಡಿಯೋದು, ಬಡಿಯೋದು, ಭ್ರಷ್ಟಾಚಾರ, ಹಿಂಸಾಚಾರ, ಅತ್ಯಾಚಾರ, ಇದೇನಾ ಕೆಲಸ ನಿಮ್ಮದು? ಅವರು ಬಾಂಗ್ಲಾದೇಶಿನ ಇಲ್ವಾ? ಪೊಲೀಸರಿಗೆ ರಿಪೋರ್ಟ್ ಕೊಡಿ. ಅವ್ರ ಕೈಯಲ್ಲಿ ಇವನು ಬಾಂಗ್ಲಾದೇಶಿ, ಏನು ಮಾಡ್ತೀಯ? ಕೊಂದ್ಬಿಡ್ತೀಯ ನೀನು? ಹಸು ದನ ತೆಗೆದುಕೊಂಡು ಹೋದರೆ ಕೊಂದ್ಬಿಡೋದ?
ನೀವು ರಿಪೋರ್ಟ್ ಮಾಡಿ. ತಪ್ಪು. ಕಾನೂನನ್ನು ಕೈಯಲ್ಲಿ ತಗೊಳ್ಳೋದು ತಪ್ಪು. ಇದು ಎಲ್ಲ ಕಡೆನೇ ಇದನ್ನೇ ಮಾಡ್ತಾ ಇದ್ದಾರೆ. ಎಮ್ ಎಲ್ ಎಗಳು ಇದೇ ಕೆಲಸ, ಅವರು ಕಾರ್ಪೊರೇಟರ್ಸು ಇದೇ ಕೆಲಸ, ಎಲ್ಲ ದೌರ್ಜನ್ಯ ಮಾಡೋದು. ಇದು ಯಾವ ಕಾನೂನಲ್ಲಿದೆ, ಯಾವ ಧರ್ಮದಲ್ಲಿದೆ? ವಿವೇಕಾನಂದನೂ ಮಾತಾಡಿದ್ದಾರೆ. ವಿವೇಕಾನಂದ ಅವರು ಹೋಗಿ ಒಡಿ ಬಡಿ ಎಂದು ಯಾರು ಹೇಳಿದ್ದು? ಯಾವ ಇದರಲ್ಲಿ ಇದೆ ಒಡಿ ಬಡಿ ಎಂದು? ಯಾರು ಒಂದಿದೆ ಅಂದರೆ ಗೋಡ್ಸೆ ಗಾಂಧಿಯನ್ನು ಕೊಂದ, ಮಹಾತ್ಮ ಗಾಂಧಿಯನ್ನು. ಇವ್ರು ಗೋಡ್ಸೆ ಫಾಲೋವರ ಇವರು. ಆದ್ದರಿಂದ ಕರ್ನಾಟಕದಲ್ಲಿ ಗೃಹ ಸಚಿವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಗೊತ್ತಿಲ್ಲ. ಇದು ನಾವು ಎಲ್ಲಿ ಯುಗಾಂಡಾದಲ್ಲಿ ಇದ್ವಾ, ಹಿಟ್ಲರ್ ಜರ್ಮನಿನಲ್ಲಿ ಇದ್ವಾ, ಅಥವಾ ಮುಸೋಲಿನಿ ಇಟಲಿನಲ್ಲಿ ಇದ್ವಾ, ಅಲ್ಲ ಭಾರತದಲ್ಲಿದ್ವಾ? ಇದು ಭಾರತದ ದೇಶ. ದೇಶ ಕಟ್ಟಿದ್ದು ಕಾರ್ಮಿಕರೆಯೋ, ವಿಧಾನಸೌಧ ಕಟ್ಟಿದ್ದು ಬೆಂಗಳೂರು ಕಟ್ಟಕ್ಕೆ ಮೊದಲು ಕಾಡನ್ನು ನಾಡಾಗಿ ಕಟ್ಟಿದ್ದು ಶ್ರಮಜೀವಿಗಳು. ಬೆಂಗಳೂರನ್ನು ಸ್ವಚ್ಛಗೊಳಿಸೋರು ಯಾರು? ಬೆಂಗಳೂರಲ್ಲಿ ಮರಳು, ಇಟ್ಟಿಗೆ, ಸಿಮೆಂಟು, ವಿಧಾನಸೌಧ, ಹೈಕೋರ್ಟು ಇದನ್ನೆಲ್ಲ ಕಟ್ಟಿರೋದು ದುಡಿಯುವ ವರ್ಗದ ಕೈಗಳು. ಇವ್ರು ಹೇಳ್ತಾರೆ ನನ್ನ ಅಪ್ಪಂದು ದೇಶ. ಏನು ಕಟ್ಟಿದ್ಯಾ ನೀನು? ಸ್ವತಂತ್ರ ಹೋರಾಟ ಕಾಲದಲ್ಲಿ ಆರ್ ಎಸ್ ಎಸ್ನವರು ಹೋರಾಟ ಮಾಡಿದಾರ, ಬಜರಂಗ್ ದಳನವರು ಹೋರಾಟ ಮಾಡಿದಾರ. ನೀವು ಗುಲಾಮರಾಗಿದ್ದೀರಿ, ಬ್ರಿಟಿಷ್ನವ್ರಿಗೆ ಗುಲಾಮರಾಗಿದ್ದೀರಿ. ಒಂದು ಭಗತ್ ಸಿಂಗ್ ತೋರಿಸಿ ನೋಡೋಣ. ನೀವು ಗೋಲ್ವಾಲ್ಕರ್ ಏನು ಮಾಡ್ತಾ ಇದ್ರು? ಮತ್ತು ಸಾವರ್ಕರ್, ವೀರ್ ಸಾವರ್ಕರ್ ಅಂತೀರ. ಏನು ಅವರು ಏನು ಮಾಡಿದ್ರು? ಅವರು ಬ್ರಿಟಿಷ್ನವ್ರಿಗೆ ಗುಲಾಮರಾಗಿದ್ದರು. ನೀವು 1925ರಿಂದ 47ವರೆಗೆ ನಿಮ್ಮದು ಹೋರಾಟ ಏನು ಹೇಳಿ? ನೀವು ಪ್ರತಿಯೊಂದು ನೀವು ಅನುಭವಿಸ್ತಿದ್ದೀರಾ. ಈಗ ಬಂದು ನನ್ನ ಅಪ್ಪಂದು ದೇಶ ಏನು ಇಟ್ಟಿಗೆ ತೆಗೆದಿದ್ದೀರಾ, ಸ್ವಚ್ಛಗೊಳಿಸಿದ್ದೀರಾ, ಸುಂದರಗೊಳಿಸಿದ್ದೀರಾ, ದನ ಮೇಯಿಸಿದ್ದೀರಾ, ಕುರಿ ಮೇಯಿಸಿದ್ದೀರಾ, ಅಡುಗೆ ಮಾಡಿದ್ದೀರಾ, ಏನು ಮಾಡಿದ್ದೀರಾ? ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತೀರಾ. ನಾವು ಹಿಂದೂಗಳು ಮಾತಾಡ್ತಾ ಇದ್ವಿ. ಹಿಂದೂಗಳು ಬೇರೆ, ಹಿಂದುತ್ವವಾದಿಗಳು ಬೇರೆ. ಈ ಒಡಿ ಬಡಿ ಮಾಡೋದು ಕರ್ನಾಟಕ ಸರ್ಕಾರಕ್ಕೆ ನಾಚಿಕೆ ಇರಬೇಕು. ಕಾನೂನನ್ನು ಯಾರಾಗಲೂ ಕೈಯಲ್ಲಿ ತಗೊಳಕ್ಕಾಗುತ್ತಾ? ಟಿ ವಿನಲ್ಲಿ ಬರ್ತೀರಿ. ಏನು ಮಾಡ್ತಾ ಇದ್ದಾರೆ ಪೊಲೀಸರು? ಯಾರೋ ಕೂಗಾಡಿದ್ರು ಅಂದ್ರೆ ರಾತ್ರಿಯಲ್ಲಿ ಹೋಗಿ ಬಂಧಿಸ್ತೀರಾ ನೀವು? ಅವನು ಚೇತನ್ ನಟ ಏನೋ ಒಂದು ಪೋಸ್ಟಿಂಗ್ ಮಾಡ್ದಂದು ಅರೆಸ್ಟ್ ಮಾಡಿ ಜೈಲಿಗೆ ಪ್ರೊಡ್ಯೂಸ್ ಮಾಡಿದರು. ಏನು ಈಗ ಇವರು ಈ ಪುನೀತ್ ಕೆರೆಯಲ್ಲಿ ಈ ಯಾರು ಚಕ್ರವರ್ತಿ ಸೂಳುಬೆಲೆ, ಬರೀ ಸುಳ್ಳು ಬೆಳೆ, ಇಂಥದ್ದವ್ರ ಮೇಲೆ ಇಷ್ಟೊಂದು ದ್ವೇಷ ಭಾಷಣ, ದ್ವೇಷಗಳು, ಹೊಡೆದಾಟ ಇದು ಎಲ್ಲಿ ನಡೀತಾ ಇದೆ? ಯಾಕೆ ನಡೀತಾ ಇದೆ? ಸಂವಿಧಾನ ಪ್ರಕಾರ ಇವರು ಸಂವಿಧಾನಕ್ಕೆ ವಿರೋಧವಾಗಿ ಮಾಡ್ತಾರೆ, ಕಾನೂನು ವಿರೋಧವಾಗಿ ಮಾಡ್ತಾರೆ, ದೇಶಕ್ಕೆ ವಿರೋಧವಾಗಿ ಮಾಡ್ತಾ ಇದ್ದಾರೆ, ಮನುಷ್ಯರಿಗೆ ವಿರೋಧವಾಗಿ ಮಾಡ್ತಾ ಇದ್ದಾರೆ. ಇವ್ರು ಮಾಡೋದೆಲ್ಲ ಕಿತಾಪತಿ. ಇವ್ರ ಮೇಲೆ ಸರ್ಕಾರ ಕ್ರಮ ಜರುಗಿಸ್ಬೇಕಿಲ್ಲ ಅಂದರೆ ಜಾಸ್ತಿ ಆಗುತ್ತೆ. ಶಾಂತಿ ಎಲ್ಲಿ ಬರುತ್ತೆ? ಇಂಥದ್ದು ಮಾಡ್ತಿದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಬರುತ್ತೆ? ಫ್ಯಾಕ್ಟ್ರಿಯಲ್ಲಿ ಬರುತ್ತೆ, ಕೂಲಿಯಲ್ಲಿ ಬರುತ್ತೆ. ಪುನೀತ್ ಕೆರೆಯಲ್ಲಿ ಏನು ಕಾನೂನು ಮಾಡಿದ್ದಾರೆ? ಕಾರ್ಮಿಕರು ವಿರೋಧವಾಗಿ ಕಾನೂನು ಮಾಡಿದ್ದಾರೆ. ಪರ್ಮನೆಂಟ್ ಕೆಲಸ ಇಲ್ಲ, ಪರ್ಮನೆಂಟ್ ಕೂಲಿ ಇಲ್ಲ, ಯೂನಿಯನ್ ಇಲ್ಲ, ಸಂಬಳ ಇಲ್ಲ, ಸಾಯ್ಬೇಕು. ಅದನ್ನು ವಿರೋಧ ಹೋರಾಟ ಮಾಡಿ ನೀವು. ಈಗ ಇವರು ರೈತರೆಲ್ಲ ಹಿಂದೂಗಳು ತಾನೆ, ಅವ್ರ ವಿರೋಧವಾಗಿ ಕಾನೂನು ಮಾಡಿದೆ. ಇಡೀ ದೇಶನೇ ಮಾರಾಟ ಮಾಡಿದ್ದಾರೆ. ಏರ್ಪೋರ್ಟ್ ನಮ್ದಲ್ಲ, ಬಸ್ಸು ನಮ್ದಲ್ಲ, ಟ್ರೈನು ನಮ್ದಲ್ಲ, ರಿಸರ್ವ್ ಬ್ಯಾಂಕ್ ನಮ್ದಲ್ಲ, ಎಲ್ಲ ಬ್ಯಾಂಕು ಮಾರ್ಬಿಟ್ಟಿದ್ದೀರಾ. 14 ಲಕ್ಷ ಕೋಟಿ ಮನ್ನಾ ಮಾಡಿದ್ದೀರಾ. ನೀರಾವ್ ಚೋಮ್ಸ್ಕಿ ಸಾವಿರಾರು ಕೋಟಿಗಳನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ತಿನ್ನೋಕೆ ಊಟ ಇಲ್ಲ. ಯಾಕೆ ಇದೆಲ್ಲ ಮಾಡ್ತಾ ಇದ್ದೀರಾ? ನೀವು ಮಾಡೋದು ಕಾನೂನು ವಿರೋಧ. ನಿಮ್ಮ ಮೇಲೆ ಮೊಕದ್ದಮೆ ರಿಜಿಸ್ಟರ್ ಮಾಡಬೇಕು. ಸರ್ಕಾರನೇ ಬೆಳೆಸ್ತಾ ಇದೆ ಇದನ್ನು. ಇಟ್ ಶುಡ್ ಬಿ ನಿಪ್ಡ್ ಅಟ್ ದ ಬೆಡ್. ಬಟ್ ಇಲ್ಲಾಂದರೆ ನಾಳೆ ಮನೆ ನಗಿ ಹೊಡೆದ್ರೆ ಏನು ಮಾಡೋದು? ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಹೋಗಿದ್ರೆ ಏನು ಅವ್ರಿಗೆ ಯಾರು ರಚನೆ ಕೊಡೋದು? ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ರೈಟ್ ಟು ಲಿವ್ ವಿತ್ ಡಿಗ್ನಿಟಿ. ಇದು ಎಲ್ರಿಗೂ ಇದೆ. ತಪ್ಪು ಮಾಡಿದರೆ ಜೈಲಿಗೆ ಕಳಿಸಿ, ಕೇಸ್ ಹಾಕಿ, ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡಿ. ನೀವೇ ನುಗ್ಗಿಬಿಟ್ರೆ ಇದೇನು ಕಾನೂನು ದೇಶನಾ ಇಲ್ವಾ? ಇದೇನು ಮಾರಲ್ ಪೊಲೀಸಿಂಗ? ಯಾವ ಕಾನೂನಲ್ಲಿದೆ? ಇದೆಲ್ಲ ದೇಶಕ್ಕೆ ವಿರೋಧ ಕೆಲಸ ಮಾಡ್ತಾ ಇದ್ದಾರೆ.